ನಮ್ಮ ಅಮ್ಮಗಂತೂ 8 ಟೈಮ್ ಕಾಫಿ ಬೇಕೇ ಬೇಕು. ನಾನು ಕಾಫಿ ಇಲ್ಲದೆ ಬದುಕೋಕ್ಕಾಗಲ್ಲ. ಎಲ್ಲಿ ಇದು ನಾವು ಬರಡು ಭೂಮಿ ಅನ್ಕೋತೀವಿ, ಬಟ್ ನಾನು ಇಮಾನ್ ಕರ್ಕೊಂಬರ್ಬೇಕಾಗಿತ್ತು. ಅವಳಿಗೆ ಲೀವ್ ಸಿಗಲಿಲ್ಲ, ನಮಗೆ ಕೆಲಸನೇ ಇಲ್ಲ. ತುಂಬ ಕಷ್ಟಪಟ್ಟಿರೋ ಜೀವ ಒಂದು ಟೈಮಲ್ಲಿ. ಬಟ್ ನಾರ್ಮಲಲ್ಲಿ ಎಂಥ ಗಾಡಿಲಿ ಬೇಕೋ ಟ್ರಾವೆಲ್ ಮಾಡ್ಬೋದು. ಏನೂ ಇಲ್ಲ, ಕಂಫರ್ಟ್ ಆ ಥರ ಏನಿಲ್ಲ. ಮನ್ಸಿರ್ಬೇಕು, ಮನ್ಸಿತ್ತು ಅಂದರೆ ಹೆಂಗ್ ಬೇಕಾದ್ರು. ಅದು ನೋಡಿ, ಸ್ಪ್ಲೆಂಡರ್ ಎಲ್ಲ ಅಷ್ಟು ಲಗೇಜ್ ಹಾಕೊಂಡು ಅಷ್ಟು ಜನನು ಬಂದಿದ್ದಾರೆ ಅಂತ ಹೇಳಿದ್ರೆ ಏನು ಅನ್ಕೋಬೋದು, ಏನಪ್ಪ ಈ ಥರ ಎಲ್ಲ ಆಗ್ತಾನೆ ಅಂತ. ಬಟ್ ಯೂಸ್ ಬಿ ನೈಕಿ ತಾಲಿಯಾ ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾರೆ ಓಡಿ ಅಂತ. आपका YouTube चैनल का नाम क्या है? भाई मेरा कैंपिंग कन्नडिगा इन एडवेंचर प्लेस. वो ड्रोन का वीडियो आप नहीं देगा ना? पक्का देगा मैं. ಆಲ್ ಇಂಡಿಯನ್ ಒನ್. ಅದು ನನಗೆ ಒಂದು ಸ್ವಲ್ಪ ಡೈಮಾಕ್ಸ್ ತಗೊಂಡ ತಲೆ ಶೂಟ್ ಆಗ್ತೈತೆ. ಎಲ್ಲ ನಡಿಗೆಲ್ಲ ಗುಹೆ ಥರ ಕಾಣ್ತಾ ಇದ್ದೀರಾ, ಇವಾಗೆಲ್ಲ ಹೋಗ್ಬಿಟ್ಟಿದೆ ಹೋದ ವರ್ಷ. ಏನು ಗುರು ಇದು ಒಳ್ಳೆ ಏತ್ಕೊಂಡಂಗೆ ಆಗ್ಬಿಟ್ಟೈತಾ? ಏನಲ್ಲೋ ಹಿಂಗೆ ಮಾಡಿಬಿಟ್ಟೆ ನಿಲ್ಲಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ನಾವು ಕಾರ್ಗಿಲಲ್ಲಿ ಇದ್ದೀವಿ. ಅಂದರೆ ಕಾರ್ಗಿಲ್ ಸಿಟಿಯಿಂದ ಒಂಚೂರು ಮುಂದೆ ಬಂದಿದ್ದೀವಿ. ಆನ್ ದ ವೇ ಟು ಲದಾಖ್. ಇಲ್ಲಿಂದ ಒಂದು 220 ಕಿಲೋಮೀಟರ್ ಲದಾಖ್ ಇದೆ, ಲೇ ಇದೆ ನಮಗೆ. ಅಂದರೆ ಇದೆಲ್ಲ ಲದಾಖ್ಗೆ ಸೇರುತ್ತೆ. ಚಳಿ 4 ಡಿಗ್ರಿ ಇದೆ. ಇನ್ನು ಲೇ ಅಲ್ಲಿ ಇನ್ನೆಲ್ಲ ಸರಿಗಿರುತ್ತೆ ಮಾತ್ರ. ನೋಡ್ಬೋದು, ಒಂದು ಒಳ್ಳೆ ಬ್ಯೂಟಿಫುಲ್ ಜಾಗದಲ್ಲಿ ನಾವು ಎಲ್ಲಪ್ಪ ಟೆಂಟ್ ಹಾಕೋದು ಅಂತ ಕಾಯ್ತಾ ಇದ್ವಿ. ನಾನು ಹಿಂದೆ ನಿಮಗೆ ಕಾಣಿಸುತ್ತೆ ನೋಡಿ, ಎಲ್ಲ ಫುಲ್ ಕಂಪ್ಲೀಟ್. ಪ್ರತಿ 50 ಕಿಲೋಮೀಟರ್ 100 ಕಿಲೋಮೀಟರ್ಗೂ ನಿಮಗೆಲ್ಲ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ. ಇಲ್ಲಿ ಟೆಂಟ್ ಹಾಕೊಂಡಿದ್ವಿ, ನೈಟ್ ಫೈರ್ ಕ್ಯಾಂಪ್ ಹಾಕೊಂಡಿದ್ವಿ. ನಾವು ಇನ್ನೇನು ಜಾಗ ಹುಡುಕ್ತಾ ಇದ್ವಿ, ಅವಾಗ ನೋಡಿದ್ವಿ ಹಿಂಗೆ ಒಂದು ಕಾರ್ ಕೂಡ ಇತ್ತು. ಅದಾದ್ಮೇಲೆ ಬೈಕರ್ಸ್ ಕೂಡ ಬಂದಿದ್ರು. ಅವರೆಲ್ಲ ಸ್ಪ್ಲೆಂಡರಲ್ಲಿ ಬಂದಿದ್ದಾರೆ. ಸೊ ಟ್ರಾವೆಲ್ ಮಾಡೋದಕ್ಕೆ ಲಕ್ಸುರಿ ಕಾರೇ ಬೇಕು, ದೊಡ್ಡದೇ ಬೇಕು ಅಂತ ಏನಿಲ್ಲ. ನಮ್ಮ ಕಂಫರ್ಟ್ ಅಷ್ಟೇ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಸ್ಕೂಟಿಲಿ ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ಹಿಮ ಬಂದಾಗ ನಾವು ಸ್ಕೂಟಿಲಿ ಬರೋಕ್ಕೆ ಅಂತಾನೆ ಪ್ಲಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ ಆಗಿ ಸ್ಕೂಟಿ ಕ್ಯಾನ್ಸಲ್ ಮಾಡಿ ಹಿಮಾಲಯನ್ ತಗೊಂಡೆ. ಯಾವ್ದ್ರಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಆ ರೀತಿ ಅಷ್ಟೇ. ಏನ್ ಚಳಿ ಗುರು. ನನ್ಗೆ 5 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಮನೇಲಾದ್ರೆ 10 ಗಂಟೆವರೆಗೂ ಮಲ್ಕೋಬಹುದು. ಆಚೆ ಕಡೆ ಬಂದ್ರೆ ನಿದ್ದೆ ಬರಲ್ಲ. ಅವಾಗ ಡಿಸ್ಟರ್ಬ್ ಸಿಕ್ಕೋದು, ನಿದ್ದೆ ಎಚ್ಚರ ಆಗ್ತಾನೆ ಇರುತ್ತೆ. ಹಂಗಾಗಿ ಎದ್ಬಿಟ್ಟೆ. ಮಲಗಬೇಕಾದ್ರೆ 12 ಗಂಟೆ ಆಗಿತ್ತು. ಇವಾಗ 5 ಗಂಟೆ ಎದ್ದಿದ್ದೀನಿ. ಬಾಯ್ಸ್ ಎಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಬಟ್ ಏನಂದ್ರೆ ಹೋಗ್ತಾ ಇನ್ನೇನು ಸ್ಪೆಷಲ್ ಏನು ಮಾಡ್ತಾ ಇಲ್ಲ. ಸ್ಪೆಷಲ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬೇರೆಲ್ಲ ಬರೀ ಅದೇ ಮ್ಯಾಗಿ, ಅದೇ ಎಗ್. ಜಾಗ ಬೇರೆ. ನೀರು ಗುರು, ಅಲ್ಲೆಲ್ಲ ಒಂದು ನೀರು ಹರಿತಾ ಇದೆಯಲ್ಲ. ಎಲ್ಲಿ ಇದು ನಾವು ಬರಡು ಭೂಮಿ ಅನ್ಕೋತೀವಿ, ಬಟ್ ನೀರು ಮಾತ್ರ ಎಲ್ಲೆಲ್ಲಿಂದನೂ ಹರಿಯುತ್ತೆ ಇದು ಗುರು. ಎಲ್ಲಿಂದ ಹೆಂಗೆ ಯಾವ ಕಡೆಯಿಂದ ನೀರು ಹರಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ಹೋಗ್ತಾ ಸಂಗಮ ಸಿಗುತ್ತೆ, ಒಂದು 2-3 ಇದು ಮ್ಯಾಗ್ನೆಟಿಕ್ ಹಿಲ್ ಸಿಗುತ್ತೆ. ಟೋಟಲ್ ಒಂದು 3 ಜಾಗ ಸಿಗುತ್ತೆ ನಮ್ಗೆ ಲೇಗ್ ಮುಂಚೆ. ಆದ್ರೆ ಲೇ ಒಳಗಡೆ ಹೋದ್ರೆ ಕ್ಯಾಂಪಿಂಗ್ ಎಲ್ಲ ಕಷ್ಟ. ಹಾಗಾಗಿ ಲೇ ಇಂದ ಹೊರಗಡೆ ಕ್ಯಾಂಪಿಂಗ್ ಮಾಡ್ಕೊಳ್ಳೋ ಪ್ಲಾನ್ ಇದೆ. ಆರ್ಮಿಯಲ್ಲಿ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಹಾಕ್ಬೋದು. ಇಲ್ಲಾಂದ್ರೆ ಆಮೇಲೆ ವಾಲ್ ಆಫ್ ಫೇಮ್ ಅದು ಕೂಡ ಸಿಗುತ್ತೆ ನೋಡೋದಕ್ಕೆ. ಆಮೇಲೆ ನಾಳೆ ನಮ್ಗೆ ಫುಲ್ ಲೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಲೇ ಪ್ಯಾಲೇಸ್ ಆಗಿರ್ಬೋದು, ಮಾನೆಸ್ಟ್ರಿಗಳಾಗಿರ್ಬೋದು, ಅದನ್ನೆಲ್ಲ ನಾಳೆ ಎಕ್ಸ್ಪ್ಲೋರ್ ಮಾಡ್ಕೊತೀವಿ. ಸೊ ಹೀಗಿದೆ ನಮ್ಮ ಜರ್ನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ನಾನು ಪ್ರತಿ ಸತಿ ಸಬ್ಸ್ಕ್ರೈಬ್ ಮಾಡಿ ಅಂದಾಗ ಕೆಲವರು ಕಮೆಂಟ್ ಅಲ್ಲಿ ಯಾಕೆ ಗುರು ಅಷ್ಟೊತ್ತಿ ಹೇಳ್ತೀಯಾ ಅಂತ ಹೇಳ್ತಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ನಂಗೆ ಗೊತ್ತು ನೀವೆಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸು, ನೀವು ಸಪೋರ್ಟ್ ಮಾಡ್ತೀರಾ. ಬಟ್ ಕೆಲವರು ಹೊಸದಾಗಿ ಬರ್ತಾರಲ್ಲ, ಅವ್ರಿಗೆ ನಾನು ಹೇಳ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಬೇಜಾರು ಮಾಡ್ಕೋಬೇಡಿ. ನನಗೆ 22 ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ವ್ಯೂಸ್ ಬಂದ್ಬಿಟ್ಟು 5,000, 6,000, 10,000 ಹಂಗೆ ಬರ್ತಾ ಇದೆ. ಹಂಗಾಗಿ ಎಲ್ಲರೂ ನೋಡ್ಲಿ, ನಾನು ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರೂ ನೋಡ್ಲಿ, ಇನ್ನೂ ಹೊಸ ಸಬ್ಸ್ಕ್ರೈಬರ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಬಾಯ್ಸ್ ಎಲ್ಲ ಎದ್ದೋಳೋ ಅಷ್ಟೆಲ್ಲ 9-10 ಗಂಟೆ ಆಗ್ಬಿಡುತ್ತೆ. ನೋಡಿ ಹೆಂಗ್ ಬರ್ತಾಯಿದೆ ಸ್ಟೀಮ್ ಕುದೀತಾ ಇರೋದು. ಅದಕ್ಕೂ ನಿನ್ನೆಲ್ಲ ಏನು ಈ ಜಾಕೆಟ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೆ ನಾನು ಇದನ್ನ. ಆಮೇಲೆ ಸ್ಟಾರ್ಟಿಂಗಲ್ಲಿ ಚಳಿ ಇತ್ತು, ಆಮೇಲೆ ಎಲ್ಲ ಜಾಕೆಟ್ ಬಿಚ್ಚಾಕಿದ್ದೆ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಗಂಧದ ಗುಡಿದು, ಕಲೆಗಳ ತೋರಿದು ಕನ್ನಡ. ಬಿಸಿ ನೀರು ಕುಡಿಯುವ. ಸ್ವಲ್ಪ ಗಂಟ್ಲಲ್ಲಿ ಕಿರಿಕಿರಿ ಇದೆ. ಕಿರಿಕಿರಿ ಎಲ್ಲ ವಾಸಿ ಹೋಗುತ್ತೆ. ಗ್ಲಾಸ್ ಕಷಾಯ. ನಾನು ಇಮಾನ್ ಕರ್ಕೊಂಬರ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ ಆಗಿ ಅವಳಿಗೆ ಲೀವ್ ಸಿಗಲಿಲ್ಲ, ನಮಗೆ ಕೆಲಸನೇ ಇಲ್ಲ. ಹಾಗಾಗಿ ಬರೋಕ್ಕಾಯ್ತು.
ಇಲ್ಲಾಂದರೆ ನಾನು ಆ್ಯಕ್ಚುಲಿ ಹಿಮ ನಾನು ಆರೋಹಿ 3 ಜನ ಬರೋ ಪ್ಲ್ಯಾನ್ ಇದ್ದಿದ್ದು. ಅದಕ್ಕೆ ಬೇಕಾಗಿರೋ ಎಲ್ಲ ಕಂಫರ್ಟನ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಆರೋಹಿ ಹಿಮ ಬಂದಿದೆ ಇನ್ನೂ ಸಖತ್ತಾಗಿರೋದು, ಇನ್ನೂ ಚಾಲೆಂಜಿಂಗ್ ಆಗಿರೋದು, ಬಟ್ ಇನ್ನೂ ಸಖತ್ತಾಗಿರೋದು. ಬಿಸಿನೀರಿಗೆ ಒಂದೇ ಚೂರು ಚಕ್ಕೆ, 2 ಲವಂಗ, ಮೆಣಸು, ಅರಿಶಿನ ಪುಡಿ, ಜೀರಿಗೆ, ಓಂಕಾಳು, ಲಾಸ್ಟಲ್ಲಿ ಉಪ್ಪು. ಸಗದಾಗಿದೆ. ನಾನು ಯೂಶಲಿ ಕಾಫಿ ಟೀ ಎಲ್ಲ ಕುಡಿಯಲ್ಲ, ರೇರು. ಕುಡಿದ್ರೆ ಬರೀ ಬ್ಲ್ಯಾಕ್ ಕಾಫಿ ಕುಡಿತೀನಿ ಅಷ್ಟೇ. ಇಲ್ಲಾಂದರೆ ಈ ರೀತಿ ಜೀರಿಗೆ, ಬಿಸಿನೀರು. ನಮ್ಮ ಬಾಡಿ ಯಾವುದಕ್ಕೂ ಅಡಿಕ್ಟ್ ಇದೆ ಅನಿಸ್ಬಾರ್ದು. ನಾನು ಕಾಫಿ ಇಲ್ಲದೆ ಬದುಕೋಕ್ಕಾಗಲ್ಲ, ಟೀ ಇಲ್ಲದೆ ಬದುಕೋಕ್ಕಾಗಲ್ಲ. ನಮ್ಮ ಅಮ್ಮಗಂತೂ 8 ಟೈಮ್ ಕಾಫಿ ಬೇಕೇ ಬೇಕು. ಊಟ ಬಿಟ್ಬಿಡ್ತಾರೆ, ತಿಂಡಿ ಬಿಟ್ಬಿಡ್ತಾರೆ, ಕಾಫಿ ಬಿಡಲ್ಲ ಅವರು. ಆ ಥರ ಕಾಫಿ ಬೇಕೇ ಬೇಕು. ಹಂಗೆ ನಮ್ಮ ಡ್ಯಾಡಿಗೆ ಡ್ರಿಂಕ್ಸ್ ಬೇಕೇ ಬೇಕು. ಅವರು ಡ್ರಿಂಕ್ಸ್ ಮಾಡಲಿಲ್ಲ ಅಂದರೆ ಫುಲ್ಲು ಶ್ಯೂರಿಂಗ್, ಈ ಥರ ನಡ್ಕ ಸ್ಟಾರ್ಟ್ ಆಗಿಬಿಡುತ್ತೆ. 3 ಟೈಮ್ ಏನಾದರೂ ಸಪ್ಲಿಮೆಂಟ್ರಿ ತಗೋತೀವಲ್ಲ ಪ್ರೋಟೀನು, ಹಾಗೆ ನಮ್ಮ ಡ್ಯಾಡಿಗೆ. ಅದು ಟ್ರೈ ಮಾಡಿದ್ವಿ, ಬಿಟ್ಟಿದ್ರು ಇನ್ ಬಿಟ್ವೀನು. ಅವ್ರು ಬಿಟ್ಟಾಗೆಲ್ಲ ಮತ್ತೆ ಯಾರು ಫ್ರೆಂಡ್ಸು ಅವ್ರ ಜೊತೆ ಹೋಗ್ತಾರೆ, ಮತ್ತೆ ಶುರು ಹಚ್ಕೊಬಿಡ್ತಾರೆ. ಅದಕ್ಕೆ ಅವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟಿದ್ವಿ, ಏನಾದರೂ ಮಾಡ್ಕೊಳ್ಳಿ. ನಮ್ಮ ಮಾತಂತೂ ಕೇಳಲ್ಲ ಅವರು. ತುಂಬ ಕಷ್ಟಪಟ್ಟಿರೋ ಜೀವ ಒಂದು ಟೈಮಲ್ಲಿ. ಹೋಟೆಲು, ಬಿಸ್ನೆಸ್ ಅವು ಇವು ಅಂತ. ಇವಾಗ ರಿಸ್ಟ್ರಿಕ್ಟ್ ಮಾಡೋಕೆ ಹೋದರೆ ಸುಮ್ಮನೆ ಕಿರಿಕ್ಗಳು, ಮನೇಲಿ ಜಗಳ ಸ್ಟಾರ್ಟ್ ಆಗ್ತವೆ. ನಾವೊಂದು ಹೇಳೋದು, ಅವ್ರೊಂದು ಹೇಳೋದು. ನಾವು ಸ್ವಲ್ಪ ಹಿಂದಕ್ಕೆ ಜರುಗಿದ್ದೀವಿ, ಅವ್ರಿಗೂ ಸ್ವಲ್ಪ ಜಾಗ ಮಾಡಿಕೊಟ್ಟು. ಸೊ ನಾನೇನು ಡ್ರಿಂಕ್ಸ್ ಮಾಡಲ್ಲ ಅಂತ, ನಾನು ಒಕೇಶ್ನಲ್ ಡ್ರಿಂಕರ್ಸ್. ಯಾವಾಗೋ ಒಂದ್ಸತಿ. ಈ ಟ್ರಿಪ್ಪಲ್ಲಿ ನೋಡಿ, ಏನು ಆಲ್ಕೋಹಾಲ್ ಆಗಲಿ ಏನು ಇದೇ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಜಾಲಿಗೆ ಇವಾಗ ಹಿಂಗೆ ಒಂದು 10 ಜನ 20 ಜನ ಸೇರಿದಾಗ ಟೈಮ್ ಪಾಸ್ ಮಾಡೋಕ್ಕೆ ಡ್ರಿಂಕ್ಸ್ ಮಾಡ್ತೀನಿ. ಆ ಡ್ರಿಂಕ್ಸ್ ತೊಗೋತೀನಿ, ಒಂದು 2 ಪೆಗ್ ಅಷ್ಟೇ. ಸೊ ಅದನ್ನು ಕುಡೀರಿ ಅಂತ ಹೇಳ್ತಾಯಿಲ್ಲ, ಅದೆಲ್ಲ ತಪ್ಪೇ. ಜಾಸ್ತಿ ಮಾತಾಡ್ಬಿಟ್ಟೆ, ಶೂಟ್ ಆಗ್ತಿದ್ದಾನೆ ಅಂತ ಬೈಕೋಬೇಡಿ, ಸಾರಿ ಅನ್ನಿಸ್ತು, ಹೇಳಿದೆ ಅಷ್ಟೇ. ನಾವು ಇಷ್ಟು ದಿವಸ ಎಲ್ಲಿ ಕ್ಯಾಂಪ್ ಮಾಡಿದ್ವಲ್ಲ, ಅಲ್ಲೆಲ್ಲ ಡ್ರೋನ್ ಫ್ಲೈ ಮಾಡೋಕ್ಕೆ ಅಲೋ ಇರಲಿಲ್ಲ. ಇದೊಂದು ಸ್ವಲ್ಪ ಆರ್ಮಿ ಕ್ಯಾಂಪಸ್ಸಿಂದೆಲ್ಲ ಹೊರಗಡೆ ಬಂದಿದ್ದೀವಿ. ನಾನು ಆಲ್ಮೋಸ್ಟ್ 6-7 ಡೇಸ್ ಆದಮೇಲೆ ಇವತ್ತು ಡ್ರೋನ್ ಫ್ಲೈ ಮಾಡ್ತಾಯಿದ್ದೀನಿ. ಬನ್ನಿ ಒಂದು ಡ್ರೋನ್ ಶಾಟ್ ತೋರಿಸ್ತೀನಿ, ಹೇಗಿದೆ ಏನು ಅಂತ ನೋಡ್ಕೊಬೋದು. ಹೆಂಗಿತ್ತು ಒಂದು ಸಿಂಪಲ್ ಡ್ರೋನ್ ಶಾಟ್. ಅದು ಭಯ ಪಟ್ಕೊಂಡೆ ಡ್ರೋನ್ ಫ್ಲೈ ಮಾಡಿದೆ. ಬಟ್ ಇಲ್ಲೇನು ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಆದ್ರೂ ಲದಾಖ್ ಅಂದ್ರೇ ಒಂದು ಸ್ವಲ್ಪ ಇದಲ್ವಾ, ಲದಾಖ್ ಇದೆಲ್ಲ ಆ ಕಡೆ ಕಾಶ್ಮೀರು, ಆ ಕಡೆ POK ಬರುತ್ತೆ ಆ ಸೈಡು. ಇದು ಈ ಸೈಡು ಲದಾಖ್, ಎಂಟ್ರಿ ಆಫ್ ಲದಾಖ್ ಕಾಶ್ಮೀರಿಂದ ಕಾರ್ಗಿಲ್. ಸೊ ಹಾಗಾಗಿ ಹೋಪ್ ಚೆನ್ನಾಗಿದೆ ಅನ್ಸುತ್ತೆ, ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆಲ್ಲ ಡ್ರೋನ್ ಶಾಟ್. आपका नाम भैया? मेरा नाम है सोनू. भैया आपका नाम? मेरा नाम है सुमन. ओके. तो आपका 10 दिन हो गया ना, बंगाल से स्टार्ट किया आपने? आपका 8 डेज हुआ ना भैया? 8 दिन में गाड़ी सपोर्ट कर रहे हैं भैया स्प्लेंडर में आराम से? माइलेज कितना आ रहा है अभी? माइलेज ज्यादा नहीं, पहाड़ों में अभी 30 भी है. 30 ज़्यादा है? 30 ओके. नहीं तो कितने 80 आएगा क्या यूजुअली? 70. ಓಕೆ. ಅಂದರೆ ಹಿಲ್ ಸ್ಟೇಷನಲ್ಲಿ ಸ್ವಲ್ಪ ಜಾಸ್ತಿ ಫ್ಯೂಲ್ ಕುಡಿಯುತ್ತಲ್ಲ, ಅವಾಗ 30 ಬರ್ತಾ ಇದೆಯಂತೆ, ಇಲ್ಲ ಅಂದರೆ 70 ಹಂಗೆ ಬರ್ತಾ ಇದೆಯಂತೆ. ಸೂಪರ್. आपका चैनल नाम? मेरा चैनल ट्रैवलिंग बाय सोनू. ಆ ಭಯ್ಯ बॉय. ಫುಲ್ ನೋಡಿ ಎಲ್ಲ ಟೆಂಟು ಗಿಂಟು ಎಲ್ಲ ಫುಲ್ ಕಂಪ್ಲೀಟ್ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದಾರೆ. अब दो ही गाड़ी, ಅವ್ರದ್ದು ಗಾಡಿ ಇತ್ತೆ ನಾ? 2 ही गाड़ी. ओके सुपर. एयर बैग भी लेके आया आप? एयर मैट्रेस भी? जो इतना हमारा गाड़ी में सामान है ना, आपका बाइक में इतना सामान है. सुपर. हम सब बनाने के लिए तो लेके आए, बट नहीं हो रहा है. कल रात भी मैंने देखा, थोड़ी देर में ही आप लोग पैकअप हो गए. हाँ, तो हैप्पी जर्नी. अभी नेक्स्ट क्या है? अभी इधर से हम जाएंगे, ले जाएंगे. ಭಯ್ಯ ಹಾಯ್ ಭಯ್ಯ. ಭಯ್ಯ हम ಬ್ಯಾಂಗ್ಳೂರ್ से आ रहे हैं. ಸ್ಪ್ಲೆಂಡರ್ ಅಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಲ್ಲ, ಅಂತ ಗಾಡಿ ಬೇಕು, ಈ ಗಾಡಿ ಬೇಕು ಅಂತ. ಬಟ್ ನಾರ್ಮಲ್ ಅಲ್ಲಿ ಎಂತ ಗಾಡಿ ಬೇಕೋ ಟ್ರಾವೆಲ್ ಮಾಡ್ಬೋದು. ನಮ್ಮ ಗಾಡಿಲಿ ಎಷ್ಟು ಲಗೇಜ್ ಇದೆಯಲ್ಲ, ಅಷ್ಟೇ ಲಗೇಜ್ ಇವರು ಬೈಕಲ್ಲಿ ತಗೊಂಬಂದಿದ್ದಾರೆ ನೋಡಿ. ಸೊ ಕುಕಿಂಗ್ ಸೆಟ್ಟು, ಕಂಫರ್ಟ್ಗೆ ಏರ್ ಬೆಡ್, ಪ್ರತಿಯೊಂದು ಇದೆ ಎಲ್ಲ ವಿತ್ ರೈಡಿಂಗ್ ಗೇರ್. ಇಬ್ಬರಿಗೂ ಒಂದೊಂದು ಸಪ್ರೇಟ್ ಟೆಂಟ್ ಕೂಡ ಕ್ಯಾರಿ ಮಾಡಿದ್ದಾರೆ. ಸೂಪರ್. किधर से निकले आप? सर गुड़गांव से. आप तो इधर के ही है, आपका तो नॉर्मल है. एक दिन में प्लान करके आ सकते हैं. ओके. ये पूरा बेड सेटअप करवाया या ऐसे ही आप लेके आए भैया जी? सर ऐसे नॉर्मली अपना ऐसे ही. ओहो सुपर. आप 4 लोग ट्रैवल करना पूरा फैमिली? नहीं, 3 बच्चे हैं. हाँ. ಓಹ್ ಸೂಪರ್. ನೋಡಿ ಪ್ರಮೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆ ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ. ಇದು ಎರ್ಟಿಕಾ ತಗೊಂಡ್ಬಂದಿದ್ದಾರೆ ನೋಡಿ. ಅಂದರೆ ಹಿಂದ್ಗಡೆ ಫುಲ್ ಎಲ್ಲ ಲಗೇಜ್ ಹಾಕೊಂಡಿದ್ದಾರೆ. ಟ್ರಾವೆಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನೂ ಇಲ್ಲ, ಕಂಫರ್ಟ್ ಆ ಥರ ಏನಿಲ್ಲ. ಮನ್ಸಿರ್ಬೇಕು. ಮನ್ಸಿತ್ತು ಅಂದರೆ ಹೆಂಗ್ ಬೇಕಾದ್ರೂ ಹೇಗಾದ್ರೂ ಟ್ರಾವೆಲಿಂಗ್ ಮಾಡ್ಬೋದು. ಇವರು ಗುರ್ಗಾವಿಂದ ಫುಲ್ ಕಂಪ್ಲೀಟ್ ಲದಾಖ್ ಟ್ರಿಪ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾವು ಹೋಗ್ತಾ ನೋಡಿ 2 ಬೈಕ್ ಸಿಕ್ತು, ಹಾಗೆ ಒಂದು ಕಾರ್ ಅವ್ರ ಪರಿಚಯ ಆದ್ರು, ಆಮೇಲೆ ನಮ್ದೊಂದು ಗಾಡಿ. ಈ ಥರ ಸೂಪರ್ ಆಗಿರುತ್ತೆ. ಟ್ರಾವೆಲ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟ್ರಾವೆಲ್ ಇಸ್ ದ ಬೆಸ್ಟ್ ಏನಂತಾರೆ ಮೆಡಿಸನ್ ಹೀಲ್ಗೆ. ನಮಸ್ಕಾರ ದೇವರು.
ಆಯ್ತಾ ನಿದ್ದೆ ಅಲ್ಲ ನಾವು ಎದ್ದು ಸ್ವಲ್ಪ ಬಿಸಿನೀರು ನಿಮ್ಗೆ ಹಾಯಿಸ್ಕೊಂಡು ಕುಡಿದು ಅವರೆಲ್ಲ ಮಾತಾಡ್ಸ್ಕೊಂಡು ಬಂದು ನಿಮ್ಗಳಿಗೆ ವೇಟಿಂಗ್ ಎಲ್ಲ ಎದ್ರಿ ಅಂದ್ರೆ ಓಡ್ತಾ ಇರೋದಷ್ಟೇ. ಇನ್ನು ಅವರು 4 ಜನ ಬಂದಿದ್ದಾರೆ 2 ಬೈಕಲ್ಲಿ. 4 ಜನಕ್ಕೂ ಏನೋ ರೇಷನ್ ಐಟಮ್ಸ್ ಇಂದ ಹಿಡಿದು ಸ್ಲೀಪಿಂಗು, ಏರ್ ಮ್ಯಾಟ್ರಸ್ ಪ್ರತಿಯೊಂದು ತುಂಬ್ಕೊಂಡ್ಬಂದವ್ರು ಗೊತ್ತಾ. ಹೌದಾ, ಕ್ರೇಜಿ. ಅವರು 8 ದಿವಸ ಆಯ್ತಂತೆ ವೆಸ್ಟ್ ಬೆಂಗಾಲ್ ಇಂದ ಬಂದು. ಇಲ್ಲಿ ಹಿಲ್ ಸ್ಟೇಷನ್ ಎಲ್ಲ 150 ಕಿಲೋಮೀಟರ್ ಅಷ್ಟೇ ಓಡ್ಸಕ್ ಆಗೋದು ಒಂದು ದಿವಸಕ್ಕೆ, ಅದ್ರ ಮೇಲೆ ಓಡ್ಸಕ್ ಆಗ್ತಾ ಇಲ್ಲ. ಬೇರೆ ಎಲ್ಲ ಹೈವೇಲೆಲ್ಲ ಒಂದು 200 ಕಿಲೋಮೀಟರ್ ಓಡಿಸಿದೀವಿ ಅಷ್ಟೇ, 200 ಕಿಲೋಮೀಟರ್ ಸ್ಟಾಪು. ಅದು ಸ್ಪ್ಲೆಂಡರ್ 30 ಕೊಡ್ತಾ ಇದೆ ಅಂತೆ ಮೈಲೇಜ್ ಇದರಲ್ಲಿ ಹಿಲ್ ಸ್ಟೇಷನ್ ಅಲ್ಲಿ. ಬೇರೆ ಕಡೆ ಎಲ್ಲ 70 ಕೊಡ್ತಾ ಇದೆ ಅಂತೆ. ಅದು ನೋಡಿ ಸ್ಪ್ಲೆಂಡರ್ ಅಲ್ಲಿ ಅಷ್ಟು ಲಗೇಜ್ ಹಾಕೊಂಡು ಅಷ್ಟು ಜನನೂ ಬಂದಿದ್ದಾರೆ ಅಂತ ಹೇಳಿದ್ರೆ ಸಖತ್ ಕ್ರೇಜಿ ಅಲ್ಲ. ಇರ್ಬೇಕು ಈ ತರ. ಅವ್ರು ಬರೀ ಅಡುಗೆ ಮಾಡೋ ಪ್ಲಾನ್ ಇದ್ದಿದ್ದಂತೆ. ನಾವು ನಿಲ್ಸಿ ಕ್ಯಾಂಪ್ ಹಾಕಿದ್ರೆ ಅವರು ಡಿಸೈಡ್ ಆಗೋದು. ಹೆಂಗಿದೆ, ಚೆನ್ನಾಗಿದೆಯಾ ಅದರ? ಇನ್ನ ನಾವು ಎದ್ದಿಲ್ಲ, ಇನ್ನ ಎಲ್ಲ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ಅಪ್ಡೇಟ್ ನೋಡ್ತಾ ಇರಬೇಕು. ಲವರ್ ಬಾಯ್ ಅಲ್ವಾ? ಏನು ಅನ್ಕೋಬೋದು, ಏನಪ್ಪ ಈ ಥರ ಎಲ್ಲ ಆಗ್ತಾನೆ ಅಂತ. ಬಟ್ ಕ್ಯಾಂಪಿಂಗ್ ಬಂದಾಗೆಲ್ಲ ಈ ಥರನೇ ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ, ನಿತ್ಯ ಕರ್ಮಗಳು ಹಿಂಗಿರುತ್ತೆ. ಎಲ್ಲದಕ್ಕೂ ರೆಡಿ ಇರಬೇಕು. ಯಾವುದೇ ಲಕ್ಸುರಿ ಆಗಲಿ ಏನೂ ಇರೋದಿಲ್ಲ. ಬಟ್ ಈ ಬೆಳಗಿನ ನಿತ್ಯ ಕರ್ಮಗಳು ಇರ್ತಾವಲ್ಲ, ಅವೆಲ್ಲ ಮುಗಿಸ್ಕೊಳ್ಳಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ. ಓ ಮೈ ಗಾಡ್, ಫುಲ್ ಡೇ ಫ್ರೀ ಆಗಿರ್ಬೋದು. ಬನ್ನಿ ಈಗ ಇಲ್ಲಿ ಹೋಗಿ ಸ್ನಾನ ಮಾಡೋಣ. ಆ ಕಡೆಯಿಂದ ಇಳಿದು ಹಿಂಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಇವಾಗ ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ, ಹಂಗಾಗುತ್ತೆ ನೋಡೋಣ. ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಬಟ್ಟೆ ಹಾಕೊಂಡು ಹೋಯ್ತಾ ಇರೋದು ರೆಡಿ ಆಗೋದು. ನಮ್ಗೆ ನೋಡಿ ಗಾಡಿ ಅಲ್ಲಿದೆ. ಒಂದೊಂದು ದಿನ ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಕಲ್ಯಾಣ್ಗೆ ಕೋಲ್ಡ್ ಇದೆಯಾ ಅಂತ ಹೇಳಿದ್ರೆ ಬೆಚ್ಚಗಿದೆ, ಇನ್ನೊಂಚೂರು ತಣ್ಣೀರು ಮಿಕ್ಸ್ ಮಾಡ್ಕೋಬೇಕು. ಸ್ನಾನನೇ ಮಾಡಿಲ್ಲ ಶಿಷ್ಯ. अभी हम उसको 3 दिन हुआ चार्ज करके, अभी 50% बचा है. ऐसे तीनों का मोबाइल चार्ज कर रहे हैं, ड्रोन चार्ज कर रहे हैं, फिर भी वो चल रहा है. हाँ ऐसे. सर आप किधर से सर? सर हम लोग महाराष्ट्र कोल्हापुर से हैं. कोल्हापुर. बेसिकली कोल्हापुर टू लेह लद्दाख पूरा ट्रिप हम बाय कार कर रहे हैं. ओके. फर्स्ट टाइम कर रहे हैं, तो फर्स्ट टाइम पूरा एक्सप्लोर कर रहे हैं. ओके. तो एक्सपीरियंस बहुत बढ़िया है, नेचर बहुत बढ़िया है. ओके. और बाकी सब चीजें अगर देखोगे तो बहुत सारे लोगों से मिलना भी हो रहा है. मतलब मेन रोड से ट्रैवल नहीं कर रहे, ऑफ रोड से ट्रैवल कर रहे हैं. क्योंकि क्या है कि मेन रोड पे तो खाली जंगल काट के सब अभी रोड बन रहा है, बट ऑफ रोड अगर देखोगे तो बहुत सारे लोग मिल रहे हैं और बहुत सारा वैरायटी है जो हम एक्सप्लोर कर रहे हैं. तार में वो ऑप्शन दिखाएगा कि 0-0 जाएगा, ये मतलब ऐसा और ऐसा पूरा. उस हिसाब से हम स्टैंड करेंगे तो ठीक रहेगा, नहीं तो थोड़ा अनकंफर्टेबल हो जाएगा. अभी यूज भी नहीं किया हम इसको. एक्चुअली हाँ, वो एक बैग में रखोगे ना, वो बैग रेडी नहीं हुआ था, ऐसे लेके आ गया. भैया आज शाम में इसको करेंगे, 100% करेंगे. आज शाम में वीडियो करेंगे. ಬಾರ್ಬೆಕ್ಯೂ ಪಿಟ್ಟು ಇವರು ರೆಡಿ ಮಾಡಿರೋದು. ಇನ್ನೂ ಲಾಂಚ್ ಮಾಡಿಲ್ಲ. ಲಾಂಚ್ ಇಲ್ಲೇ ಪ್ರೀ ಲಾಂಚ್ ಆದಂಗೆ ಆಗೋಗ್ಬಿಡ್ತೀನಿ. नहीं तो क्या हो जाएगा, ये थोड़ा लगाने में जब लगा टाइम जाएगा, तो 6 से 8 बजे तक अपना पूरा रेडी हो जाएगा. तो इस पे आपको स्टोव का जरूरत ही नहीं है. इधर कुकिंग भी हो जाएगा. अगर सोचो कि आप कुछ ऑमलेट वगैरह कर रहे हैं तो इसका फ्लैट आएगा, वो फ्लैट उस पे डाल के ऑमलेट वगैरह चिकन जो भी है वो भी कर सकते हैं. ಇಲ್ಲಿ ಒಂಥರ ಈ ಕಡೆ ಬಂಡೆನೂ ಅಲ್ಲ, ಕಲ್ಲು ಅಲ್ಲ, ಬರೀ ಹಿಂಗೆ ಯಾರೋ ಜಲ್ಲಿ ಮೇಲಿಂದ ತಂದು ಹಾಕಿರೋ ಥರ ಇರುತ್ತೆ ಇದು. ನೋಡಿ ಇವಾಗ ನಾವು ಎಂಟ್ರಿ ಆಗ್ತದೆ, ಮತ್ತೆ ಸ್ನೋ ಕಾಣಿಸ್ತಾ ಇದೆ. ಸೊ ಇಷ್ಟು ದೂರ ನಾವು ಆಲ್ಮೋಸ್ಟ್ ಒಂದು 60-70 ಕಿಲೋಮೀಟರ್ ಮುಂದೆ ಬಂದರೆ ನಿಮ್ಗೆ ಏನು ಸಿಗಲ್ಲ. ಅದಾದಮೇಲೆ ಈ ಥರ ಸ್ನೋ ಸಿಗುತ್ತೆ ಎಲ್ಲ ಕಡೆ. ಡ್ರೋನ್ ಶಾಟ್ ಎಲ್ಲ ತೆಗಿತಾರೆ, ರಿವೀಲಿಂಗ್ ಶಾಟ್ಸ್ ಎಲ್ಲ ಇಲ್ಲಿ ತೆಗಿತಾರೆ. ಇದೆಲ್ಲ ಫುಲ್ ಡ್ರೈ, ನಿಮ್ಗೆ ಏನು ಸಿಗಲ್ಲ. ತಿನ್ನಕ್ಕೆ ಅಂಗಡಿ ಏನು ಸಿಗಲ್ಲ. ಇದೆಲ್ಲ ಆದಮೇಲೆ ಒಂದು ಸ್ಟ್ರೇಟ್ ಸ್ಟ್ರೆಚ್ಚು ಒಂದು ಸಿಗುತ್ತೆ. ಎಂಟ್ರಿ ಆಗ್ತಾ ಇದೀವಿ ನಾವು. ಕಾರ್ಗಿಲ್ಲು, ರಾಮಾಯೂರು, ನಿಮೋನ್, ಆಮೇಲೆ ಲೇ 171 ಕಿಲೋಮೀಟರ್ಸ್ ಇದೆ. ಓಕೆ. ಸೊ ಇದು ಆನ್ ದಿ ವೇ ಟು ಲೇ ನಿಮ್ಗೆ ಸಿಗುತ್ತೆ ಈ ಜಾಗ. ಅಂದರೆ ನಾವು ಅಲ್ಲಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸುತ್ತೆ ಫುಲ್ ಸ್ಟ್ರೆಚ್ಚು. ಇನ್ನು 171 ಕಿಲೋಮೀಟ್ರ್ ಇದೆ ಲೇಗೆ. ಒಂಥರ ಮಣ್ಣಿನ ಗುಡ್ಡೆ ಕಣ್ಣಾಗ ಕಾಣುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ, ನಾಮೇಕಾಲ ಪಾಸ್. ಆಲ್ಟಿಟ್ಯೂಡ್ ಅಂದರೆ 12,198 ಫೀಟಲ್ಲಿದ್ದೀವಿ. ಎಲ್ಲ ಕಂಪ್ಲೀಟ್ ರೋಡ್ ಎಲ್ಲ ನೋಡ್ಕೊಳ್ಳೋದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು. ಎಲ್ಲ ಕಡೆ ನಿಮ್ಗೆ ಇದು ಸಿಗುತ್ತೆ. ಅವ್ರದ್ದು ಯಾವುದೋ ಒಂದು ಡ್ರಾಯಿಂಗ್ ಏನೋ ಮಾಡಿ ಹಾಕಿದ್ದಾರೆ ಇಲ್ಲಿ. ಅದೇ ಕೆಫೆನೂ ಇದೆ, ನಾಮಕಲ್ಲ ಕೆಫೆನೂ ಇದೆ. ನಮ್ಮ ಕಾಫಿ ಕುಡಿಯೋರು. ಬನ್ನಿ ಇವಾಗ ನಮ್ಮ ಕ್ಯಾಂಪಿಂಗ್ ಕನ್ನಡಿಗ ಸ್ಟಿಕ್ಕರ್ನ ಇಲ್ಲಿ ಹಾಕೋಣ. ಸುಮ್ಮನೆ ದೋಸ್ತ್ ಲೋಗ है भैया, ये भी धीरज चौधरी है. हाँ बट ये आंध्रा का है. ಸೂಪರ್. किसी ने बद्दी में जमीन लेनी हो, हाँ किसी ने बद्दी में गाड़ी लेनी हो, ಸೊ ಬದ್ದಿಯಲ್ಲಿ ಏನಾದ್ರು ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಹಿಮಾಚಲಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. इसका काजा स्पीति में देखो सांस रुकी थी इसकी, और यहाँ पे देखो खुद. ಓಹೋ ತಾಲಿಯಾ ತಾಲಿಯಾ. ಓಕೆ ಓಕೆ ಭಯ್ಯ, ಸಿಯಾ ಮಿಲ್ತೆ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. 12,000 ಫೀಟ್ ಹೈಟಲ್ಲಿ ಇದ್ದೀವಿ. ಸ್ವಲ್ಪ ಓಡಿ ಇಲ್ಲಿಂದ ಅಲ್ಲಿಗೆ ಓಡಿದ್ರೆ ನಿಮಗೆ ಬ್ರೆತ್ಲೆಸ್ ಫೀಲ್ ಆಗುತ್ತೆ. ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾರೆ ಓಡಿ ಅಂತ.
ಓಕೆ ಏನಿದೆ ನಾಮಾಕಿಲಾ ಪಾಸ್ ಅಲ್ಲ, ಒಂದು ನೋಡಿ ಸ್ಟಿಕ್ಕರ್ ಹಾಕಿದ್ದೀನಿ ಕ್ಯಾಂಪಿಂಗ್ ಕನ್ನಡಿಗೆ ಅದು. ಸೊ ಇನ್ನೊಂದು ಸ್ಟಿಕ್ಕರ್ ಇದೆ, ಅದನ್ನು ಈ ಕಡೆ ಒಂದು ಹಾಕ್ತೀನಿ. ಓಹೋ ಮೋಸ್ಟ್ಲಿ ಎಲ್ಲ ಕಿತ್ತಾಕ್ತಾ ಇದಾರೇನೋ. ಜಾಸ್ತಿ ಹೊತ್ತು ಏನಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಓಡಾಡೋದು ಕುಂಡಾಡೋದು ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ. 12,000 ಫೀಟ್ ಹೈಟ್ ಅಲ್ಲಿ ಇದೀವಲ್ಲ ನಾವು ನಾರ್ಮಲ್ ಲೆವೆಲ್ಗಿಂತ, ಹಂಗಾಗಿ ಇದರಲ್ಲಿ ಫುಲ್ ಒಂದು ಇದಿದೆ ನಾಮಾಕಿಲಾ. ಅದು ಜಮ್ಮು ಆಯ್ತು, ಶ್ರೀನಗರ್ ಆಯ್ತು, ಸೋನ್ಮರ್ಗ್ ಆಯ್ತು, ಇದೆಲ್ಲ ಆಯ್ತು, ಜೋರ್ಜಿಲಾ ಪಾಸ್ ಆಯ್ತು, ಕಾರ್ಗಿಲ್ ಆಯ್ತು. ಕಾರ್ಗಿಲ್ ನಾವು ಇಲ್ಲಿ ಸ್ಟೇ ಆಗಿದ್ವಿ. ಇದೊಂದು ವ್ಯಾಲಿ ಇದೆ, ಅಲ್ಲಿ ಹೋಗಿಲ್ಲ ನಾವು. ಅಲ್ಲಿಂದ ಬಂದ್ಬಿಟ್ಟು ನಾವು ಇಲ್ಲಿದ್ದೀವಿ, ಈ ಪಾಯಿಂಟ್ ಅಲ್ಲಿ ಇದೀವಿ ನಾವು. ಅಬ್ಬಾ 12,000 ಫೀಟ್ ಅಲ್ಲಿ ಇದೀವಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ನಡೀತಿ ಹೋಗೋಣ. ಲದಾಖ್ ಕಲ್ಚರ್ ಹೆರಿಟೇಜ್ ಪ್ರಾಜೆಕ್ಟ್ ವಿಜಯ್, ಇದು ಅಂದ್ಬಿಟ್ಟು ರೋಡ್. ಕಾರ್ಗಿಲ್ ಎಲ್ಲ ವಾರ್ ಆಯ್ತಲ್ಲ ಅದು. ಓಕೆ ಬನ್ನಿ ಈಗ ಹೋಗುವ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್. ನೋಡ್ತಾ ಸಾಕಪ್ಪ ಅನ್ಸ್ಬಿಡುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡಿ ಮೇಲಿಂದ ಚಾನೆಲ್ ಮಾಡ್ಕೊಂಡಿದ್ದಾರೆ ನೀರು ಬರೋಕ್ಕೆ. ಇದೊಂಥರ ಮಾಡರ್ನ್ ಅಗ್ರಿಕಲ್ಚರ್ ಇಲ್ಲಿ. ಮತ್ತು ಇಲ್ಲೆಲ್ಲ ಆ್ಯಕ್ಚುಲಿ ಗುಹೆಯಲ್ಲಿ ಬದುಕ್ತಾ ಇರುತ್ತೆ, ಇಲ್ಲೆಲ್ಲ ಗುಹೆ. आपका YouTube चैनल का नाम क्या है? भाई मेरा कैंपिंग कन्नडिगा. कैंपिंग कर्नाटका. आपका क्या है? मुनार? नहीं है, मेरा नाम पांडिकाड कुंजन. पांडिकाड कुंजन आपका नाम है. ओके नाइस टू मीट यू ब्रो. थैंक यू. एडवेंचर पीपल मीट इन एडवेंचर प्लेस. वो ड्रोन का वीडियो आप नहीं देखा ना? पक्का देगा मैं. वीडियो प्रॉमिस है, वो ड्रोन का वीडियो मैं देगा 100%. ड्रोन का पक्का देगा. नहीं तो हम केरला आते रहते. ഇതാണ് സ്നേഹം. കാരണം നമ്മള് എവിടെ പോവാണെങ്കിലും നമ്മള് കർണാടക, കേരള, തമിഴ്നാടാണ് എവിടെ പോകണം യാത്ര इष्टപ്പെടുന്നവർക്ക് प्यार थोड़ा ज्यादा होता है ना. ऑल इंडियन वन. लैंग्वेज अलग अलग होता है, प्यार अलग होता है, सब कुछ एक ही है. वन इंडिया वन पीपल. सब कुछ दिल सबका एक ही है, उतना ही. ಈ ಸ್ವರ್ಗ ಕಾಣೋ ಮಾಡಿ ನಲ್ಲೋ ಕಷ್ಟಪಟ್ಟಿದ್ರು ನೋಡಿ. ಇವರು ಕೇರಳ ಇಂದ ಸ್ಟಾರ್ಟ್ ಮಾಡಿ ನೇಪಾಲ್ ಕವರ್ ಮಾಡ್ಕೊಂಡ್ ಬಂದಿದಾರಂತೆ. ಇಲ್ಲಿ ಹಾಕಿದಾರೆ ನೋಡಿ ಏನ್ ಕವರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಫುಲ್ ಇದೆ ಅಂದ್ರೆ ಏನು ಗಾಡಿ ಮೇಲೆ ಏನ್ ಕಾಣಿಸ್ತಾ ಇದೆ ಎಲ್ಲ ಫುಲ್ ಕವರ್ ಮಾಡಿರೋದು. ಇನೋವಾದಲ್ಲಿ ಇವರೇ 3 ಜನ ಫ್ರೆಂಡ್ಸ್. ಕೇರಳ ಟು नेपाल. ब्रो अभी आप किधर से पहले स्टार्ट किया? केरला से स्टार्ट करके कितना दिन लगा नेपाल कंप्लीट करने के लिए? केरला से नेपाल में अभी ज्यादा दिन नहीं रुका, सिर्फ 5 दिन. नहीं टोटल अभी केरला से नेपाल जाने के लिए कितना टाइम? 25 डेज. वाओ सुपर ब्रो. कैसा था पूरा अरेंजमेंट? स्लीपिंग वगैरह किधर? कार में ही? सुपर लाइफ ಅಂದ್ರೆ ಇದು ನೋಡಿ. ಅಂದ್ರೆ तुम लोग दोस्त है, चाइल्डहुड फ्रेंड्स है, कैसे है? बचपन से दोस्त है. ये भी वीडियो बनाता है, ये भी वीडियो हम लोग को सोशल मीडिया से मिला. सोशल मीडिया से. वाह सुपर. अभी मैं भी मिल गया तो मैं भी दोस्त बन गया. ऑल आर सोशल मीडिया फ्रेंड्स नाउ. वाह सुपर. सोशल मीडिया का पावर. ठीक है, जब केरला में आते हैं तो बैंगलोर आएंगे तो पक्का कॉल करना, मिलता है. कभी आता है ना, फोन करो ना बैंगलोर आने पे. नंबर चाहिए सब. आड़ी पुली मजा करते हैं. ಹಿಂಗೆ ನಮ್ಮ ಥರನೇ ಸ್ವಲ್ಪ ಟ್ರಾವೆಲ್ ಫ್ರೀಕ್ ಇರೋರು ಸಿಕ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತದಲ್ಲ. ಅದು ನನಗೆ ಒಂದು ಸ್ವಲ್ಪ ಡೈಮಾಕ್ಸ್ ತಗೊಂಡ್ರೆ ತಲೆ ಶೂಟ್ ಆಗ್ತೈತೆ. ಈ ಜೋಶಿಗೆ ಎಲ್ಲ ಹೋಗ್ಬಿಡ್ತು. ಮಾತಾಡೋದು ಕಿರ್ಚೋದು ನಿಲ್ಸಿದ ತಕ್ಷಣ ಮತ್ತೆ ತಲೆನೋವು ಸ್ಟಾರ್ಟ್ ಆಗ್ತೈತೆ. ಸೂಪರ್ ಸಖತ್ತಾಗಿತ್ತು. ನಡಿ ಲಾಸ್ಟ್ ಟೈಮ್ ನಾವ್ ಇಲ್ಲಿ ಬಂದಿದ್ವಿ. ಬಂದಾಗ ಏನಂದ್ರೆ ಗಾಡಿಲಿ ಇದ್ದಾಗ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ, ಹಂಗೆ ಮೂವ್ ಆಗ್ಬಿಟ್ಟಿದ್ವಿ. ನೋಡಿ ಇಲ್ಲಿಂದ ತೋರ್ಸುತ್ತೆ, ಇದೊಂದು ಫುಲ್ ವಿಲೇಜು. ಅವಾಗೆಲ್ಲ ಫುಲ್ ಮಣ್ಣಲ್ಲೇ ಮನೆ ಎಲ್ಲ. ನೋಡಿ ಇದೆಲ್ಲ ಗುಹೆ ತರ ಕಾಣ್ತಾ ಇದೆ. ಇವಾಗೆಲ್ಲ ಹೋಗ್ಬಿಟ್ಟಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೆಲ್ಲ. ಇದ್ರೊಳಗಡೆನೆ ಅವ್ರು ವಾಸ ಮಾಡ್ತಾ ಇದ್ದಂತೆ. ನೋಡಿ ಈ ಮನೆ ಕಾಣ್ತಿದೆ ನೋಡಿ ನಿಮಗೆ, ಅದು ಮಾನಿಸ್ಟ್ರಿ. ಈ ಕೇಳ್ತಂತೆಲ್ಲ ಮಣ್ಣು ಒಳಗಡೆಯಿಂದನೇ ಗುಹೆ ಮಾಡಿ ಮನೆಗಳಿದ್ದು ಇವೆಲ್ಲ. ಈ ರೆಸ್ಟೋರೆಂಟ್ ಬಂದಿದ್ದೀವಿ, ನೋಡೋಣ ಹೆಂಗಿದೆ ಏನು ಗೊತ್ತಿಲ್ಲ, ಏನು ಸಿಗ್ತಾ ಇಲ್ಲ. ತಿನ್ಕೊಂಡು ಹೋಗುವ. ನೋಡಿ ಫುಲ್ ಅಂಡೆಲ್ಲ ಇದಾಗ್ಬಿಟ್ಟೈತ ನೀರು. ನೋಡಿ ಏನ್ ಗುರು ಇದು ಏತ್ಕೊಂಡಂಗೆ ಆಗ್ಬಿಟ್ಟೈತಾ. ಒಳ್ಳೆ ರೋಟಿ ಬಂತು. ಅವ್ನು ಚಿಕನ್ ಹೇಳೋಣ ಅಂದ್ರೆ ವೆಜ್ ಒಂದು ಸಾಕು. ಒಳ್ಳೆ ಬಟರ್ ರೋಟಿ ಕೊಟ್ಟವ್ರೆ. ಅವ್ರು ಇವಾಗ ನಾವು ರೌಂಡ್ ಕಚ್ ಹೋಗೋಣ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಈ ಟೈಮಲ್ಲಿ ಮಾತ್ರ ಬೇಡ, ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ, ಹೋಗ್ಲೇ ಬಿಡಿ ಅಂತ ಹೇಳಿದ್ರು. ಹಂಗಾಗಿ ರನ್ ಆಫ್ ಕಚ್ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಸೂಪರ್ ಆಗಿತ್ತು ಮಾತ್ರ. ಇಷ್ಟು ದಿವಸಕ್ಕೆ ಎಲ್ಲ ಕಡೆ ಊಟ ಮಾಡಿದ್ರಲ್ಲಿ ಇದು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ನೀವೇನಾದ್ರೂ ಹಿಂಗ್ ಹೋದ್ರೆ ಲಾಮಾವರಿಂದ ಡೌನ್ ಇಳಿತಾ ಇದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಚೆನ್ನಾಗಿದೆ ಇದು. ಏನಲ್ಲೋ ಹಿಂಗ್ ಮಾಡ್ಬಿಟ್ಟೆ ನಿನ್ಲಿ ರಿವೇಜ್ ತಗೊಂತ ಇದೀಯ ನಾನು. ಮತ್ತೆ ಬಸ್ ಇದೆಯಲ್ಲ ನಿಮ್ಗೆ ಇದೆಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ಲಾಮ ಇದ್ರಲ್ಲಿ ಮಾತ್ರ ಈ ಮಣ್ಣು ಸಿಗೋದಂತ. ಇದೇನಂದ್ರೆ ಒಂಥರ ಕ್ಲೇ ಟೈಪ್. ಇವ್ರು ಮನೆ ಕಟ್ಟಬೇಕು, ಮೋಲ್ಡ್ ಹಾಕ್ಬೇಕು, ಅದೆಲ್ಲದಕ್ಕೂ ಇದೇ ಮಣ್ಣು ಯೂಸ್ ಮಾಡೋದು ಇವರು. ಒಂಥರ ಜೇಡಿ ಮಣ್ಣು ತರ ಇದು. ಅದು ಹೆಂಗ್ ಫಾರ್ಮೇಶನ್ ಆಗಿದೆ ದೇವ್ರಿಗೆ ಗೊತ್ತು. ನೋಡಿ ಒಳ್ಳೆ ಹೆಂಗ್ ಕಾಣುತ್ತೆ. ಇವಾಗ ಲಾಮಾಯವರಿಂದ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಹಿಂಗ್ ಮಣ್ಣು ಸಿಗ್ತಾ ಇಲ್ಲಿ ನೋಡಿ ಬಂಡೆ. ಇದು ಬಂಡೆ ದಾಟಿದ ತಕ್ಷಣ ಮತ್ತೆ ಇನ್ನೊಂದು ಸ್ವಲ್ಪ ಅದು ಜರಡಿ ಪುಡಿ ಮಣ್ಣು ತರ ಸಿಗುತ್ತೆ.
ನಾವು ಬೈಕಲ್ಲಿ ಬರ್ಬೇಕಾದ್ರೆ ಎಷ್ಟು ಭಯ ಆಗ್ತಾ ಇತ್ತು ಗೊತ್ತಾ ಹೋದ ವರ್ಷ. ಕತ್ಲು ಬೇರೆ ಆಗ್ಬಿಟ್ಟಿತ್ತು. ಎಲ್ಲ ಕಡೆ ನೋಡಕ್ಕೆ ಡಿಫ್ರೆಂಟ್ ಆಗಿದೆ. ಇದನ್ನ ಟೈಗರ್ ಹಿಲ್ಸ್ ಅಂತ ಕರೀತಾರೆ. ನೀರಲ್ಲಿ ಹಚ್ಚಿ ನಮಗ. ಥ್ಯಾಂಕ್ ಯು ಸರ್ಜಿ. ಇಲ್ಲೋಡಿ ತೋರ್ಸಿ. ಅದು ಎಲ್ಲಿ ಹೋಗ್ತಾ ಗುಡ್ಡ ದಾಟ್ ಹೋಗ್ತಾರಂತೆ. ಸುಸ್ಸು ಮಾಡ್ಬೇಕಂತೆ. ಸುಸ್ಸು ಮಾಡಕ್ ಹೋದ್ರೆ ಕಕ್ಕ ಬಂದ್ಬಿಡುತ್ತಂತೆ. ಏನ್ ಬೈ ನಿಮ್ದು? ಮಕ್ಕಳ ತರ ಆಗೋಯ್ತು. ಸುಸ್ಸು ಮಾಡಕ್ ಹೋದ್ರೆ ಕಕ್ಕ ಮಾಡ್ಬಿಡ್ತಾರಲ್ಲ ಮಕ್ಕಳು, ಹಂಗಾಗ್ಬಿಟ್ಟೈತೆ. ಲೇಗ್ ಹೋಗ್ಬೇಕಾದ್ರೆ ಈ ರೋಡ್ ಸಿಗುತ್ತೆ. ಇಲ್ಲಿಂದ ಒಂದು 80 ಕಿಲೋಮೀಟರ್ ಇದೆ ಲೇ ಅಷ್ಟೇ. ಏನ್ ಸಾಕದಾಗಿರುತ್ತೆ ಆತ. ನಾವಿವಾಗ ಮ್ಯಾಗ್ನೆಟಿಕ್ ಹಿಲ್, ಆಲ್ಟಿಟ್ಯೂಡ್ 11,123 ಫೀಟ್ ಇಲ್ಲಿದ್ದೀವಿ. ಇದೆ ಮ್ಯಾಗ್ನೆಟ್ ಪಾಯಿಂಟ್ ಅಂತ. ಬಟ್ ನನ್ನ ಪ್ರಕಾರ ಇದು ಡೌನ್ ಇದೆ. ಹೋಗ್ಲೇಬೇಕು. ಬಟ್ ಎಲ್ಲ ಏನಂತಾರೆ, ಇದೇ ಗಾಡಿ ಎಳ್ಕೊಂಡು ಹೋಗುತ್ತೆ ಮಾಡುತ್ತೆ ಅಂತ ಹೇಳ್ತಾರೆ. ನೀನು ನೋಡೋಣ. ಇದು ಪಾಯಿಂಟ್. ಇಲ್ಲಿ ಸ್ಟಾಪ್ ಮಾಡಬೇಕು. ಸ್ಟಾಪ್ ಹೋಗ್ತೈತೆ. ಅದೇ ಜೋರಾಗಿ ಹೋಗ್ತೈತಾ? ಡೌನ್ ಅಲ್ಲಿ ಹೋಗುತ್ತೆ. ಇಲ್ಲಿ ನಿಲ್ಸರು ಹೋಗುತ್ತಲ್ವಾ ಅದು? ಏನ ಡೌನ್ ಇದೆಯಲ್ಲ ಮಗ, ಅದು ಹೋಗುತ್ತೆ ಎಲ್ಲ. ಇವಾಗ ನಾವು ಪತ್ತರ್ ಸಾಹೇಬ್ ಇದಕ್ಕೆ ಬಂದಿದ್ದೀವಿ. ಗುರುದ್ವಾರ್ ಶ್ರೀ ಪತ್ತರ್ ಸಾಹೇಬ್ ಅಂತ ಹೇಳ್ಬಿಟ್ಟು ಈ ಲೊಕೇಶನ್ ಹೆಸರು. ನೋಡ್ಬೋದು ಇದು ಎಂಟ್ರೆನ್ಸ್. ಒಳಗಡೆ ಆಕ್ಚುಲಿ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ. ಏನಿದು ಹೊರಗಡೆಯಿಂದಾನೆ. ಆಮೇಲೆ ಇದು ಕಂಪ್ಲೀಟ್ ಏನಿದೆ ಇದನ್ನೆಲ್ಲ ಇಂಡಿಯನ್ ಆರ್ಮಿ ಅವರೇ ನಡೆಸೋದು. ಇಲ್ಲಿ ಊಟ ಕೂಡ ಸರ್ವ್ ಮಾಡ್ತಾರೆ. ಬೆಳಗ್ಗೆ ರಾತ್ರಿ 2 ಟೈಮ್ಸ್ ಊಟ ಕೂಡ ಇರುತ್ತೆ. ಇದು ಕಂಪ್ಲೀಟ್ ಏನಿದೆ ಇದನ್ನೆಲ್ಲ ಇಂಡಿಯನ್ ಆರ್ಮಿನೇ ಫುಲ್ ಇನ್ಚಾರ್ಜ್ ತಗೊಂಡು ಇದನ್ನ ನಡೆಸೋದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ನಾವು ಬಿಸಿನೀರು ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಲೇಡೀಸ್ ಜೆಂಟ್ಸ್ 2 ಸಪರೇಟ್ ಟಾಯ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಅಲ್ಲಿ ಸ್ನಾನ ಮಾಡಕ್ ಕೂಡ 24 ಅವರ್ಸ್ ಟಾಯ್ಲೆಟ್. ಇಲ್ಲೇ ಬೇಕಾದ್ರೆ ನಾವು ಕ್ಯಾಂಪ್ ಹಾಕೊಂಡು ಮಲ್ಕೊಂಡ್ಲೂಬಹುದು. ನೋಡೋಣ. ಹಾಗೆ ಇದು ನೋಡ್ಬೋದು, ಒಂದು ವ್ಯೂ ಪಾಯಿಂಟ್ ಇದೆ. ಫುಲ್ ಸ್ಟೇರ್ ಕೇಸ್ ಹತ್ಕೊಂಡು ಹಿಂಗ್ ಮೇಲ್ಗಡೆ ಹೋದ್ರೆ ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ಬರ್ಬೋದು. ಹೊರಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಸೊ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಇವಾಗ ಇಲ್ಲಿ ಜಸ್ಟ್ ಟೀ ತಗೊಂಡಿದ್ದೀವಿ. 24 ಅವರ್ಸ್ ಟೀ ಎಲ್ಲ ಇರುತ್ತೆ. ಬಿಸ್ಕೆಟ್ಸ್, ಸ್ನಾಕ್ಸ್ ಎಲ್ಲ ಇಲ್ಲೇ ಇರುತ್ತೆ. ಬಾಯ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ. ಬಾಯ್ಸ್ ಏನ್ ಮಾಡೋಣ? ಊಟ ಮಾಡ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಲ್ಲ? ಬಿಸಿನೀರು ಬೇಕು. ಸ್ನಾನ ಮಾಡಿಲ್ಲ 3 ದಿನದಿಂದ. ಹೌದು, ಎಲ್ಲಿ ಸ್ನಾನ ಮಾಡಿದ್ದಾನೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ. ಟೇಕ್ ಕೇರ್, ಬೈ ಬಾಯ್.